ರಾಜಕೀಯದ ಜಂಜಾಟ, ಅಧಿಕಾರದ ಒತ್ತಡಗಳನ್ನು ಬದಿಗಿಟ್ಟು ಬೆಳಗಾವಿಯ ಪ್ರಭಾವಿ ಕಾಂಗ್ರೆಸ್ ನಾಯಕರು ಇಂದು ಕ್ರಿಕೆಟ್ ಮೈದಾನದಲ್ಲಿ ಮಗುವಿನಂತೆ ಆಟವಾಡಿ ಗಮನವನ್ನ ಸೆಳೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬ್ಯಾಟ್ಸ್ ಕ್ರಿಕೆಟ್ ಜುಗಲ್ಬಂದಿ ನೆರೆದಿದ್ದ ಜನರಿಗೆ ಭರಪೂರ ಮನರಂಜನೆಯನ್ನ ನೀಡಿದೆ. ಇನ್ನು ಬೆಳಗಾವಿಯಲ್ಲಿ ಬಾಲಭವನ ವತಿಯಿಂದ ನಿರ್ಮಿಸಲಾದ ನೂತನ ಬಾಕ್ಸ್ ಕ್ರಿಕೆಟ್ ಮೈದಾನದ ಉದ್ಘಾಟನೆ ಇಂದು ನೆರವೇರಿತು. ಉದ್ಘಾಟನೆಯ ಪ್ರಯುಕ್ತ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ಗೆ ಇಳಿದಿದ್ರು. ಈ ಸಂದರ್ಭದಲ್ಲಿ ಬಾಲ್ ಹಿಡಿದು ಎದುರಾಳಿಯಾಗಿ ನಿಂತವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ವಿಶೇಷವೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಕಿದ ಎಸೆತಕ್ಕೆ ಸತೀಶ್ ಜಾರಕಿಹೊಳಿ ಕ್ಲೀನ್ ಬೋಲ್ಡ್ ಆದ್ರು. ಇದನ್ನ ಕಂಡ ನೆರೆದಿದ್ದ ಕಾರ್ಯಕರ್ತರು ಮತ್ತು ಜನರು ಶಿಳ್ಳೆ ಚಪ್ಪಾಳೆ ಮೂಲಕ ಸಂಭ್ರಮಿಸಿದ್ರು. ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಟಿಂಗ್ ಸೆರೆದಿ ಅಕ್ಕನಿಗೆ ಬಾಲಿಂಗ್ ಮಾಡಲು ಸಹೋದರ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅಖಾಡಕ್ಕಿಳಿದ್ರು. ಸ್ವಾರಸ್ಯಕರ ಸಂಗತಿ ಎಂದರೆ ಸಚಿವೆ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಸಚಿವ ಸತೀಶ್ ಜಾರಕಿಹೊಳಿ ವಿಕೆಟ್ ಕೀಪರ್ ಆಗಿ ಕಾಣಿಸಿಕೊಂಡ್ರು. ಇನ್ನು ಹೆಬ್ಬಾಳ್ಕರ್ ಅವರ ಸಹೋದರನ ಎಸೆತಗಳನ್ನ ಸಮರ್ಥವಾಗಿ ಎದುರಿಸಿ ಸಖತ್ತಾಗಿ ಬ್ಯಾಟ್ ಅನ್ನ ಬೀಸಿದ್ರು. ಇದೇ ವೇಳೆ ಶಾಸಕ ಆಸಿಫ್ ಸೇಠ್ ಕೂಡ ಮೈದಾನದಲ್ಲಿ ಫೀಲ್ಡಿಂಗ್ ಮಾಡುತ್ತಾ ಸಾಥನ್ನ ನೀಡಿದ್ರು. ಒಟ್ನಲ್ಲಿ ರಾಜಕೀಯದಲ್ಲಿ ಸದಾ ಗಂಭೀರವಾಗುತ್ತಿದ್ದ ನಾಯಕರು ಸ್ಪೋರ್ಟ್ಸ್ ಡ್ರೆಸ್ ಇಲ್ಲದಿದ್ರು ಕ್ರಿಕೆಟ್ ಆಡಿ ಫುಲ್ ಎಂಜಾಯ್ ಮಾಡಿದ್ರು. ಇವರ ಆಟವನ್ನ ಕಣ್ತುಂಬಿಕೊಂಡ ಜನರು ನಾಯಕರ ಉತ್ಸಾಹಕ್ಕೆ ಫಿದಾ ಆಗಿದ್ರು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.